ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮ್ ಅಂತ ಅನ್ಕೊಂತೇನೆ. ಹಾಗೆ ನಾನು ಕೂಡ ಆರಾಮಿದ್ದೇನೆ. ತುಂಬ ದಿನ ಆದಮೇಲೆ ನಾನು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ. ಯಾಕಂದರೆ ಇಷ್ಟು ದಿನ ಯಾಕೆ ಮಾಡಲಿಲ್ಲ ಅಂದರೆ, ಒಂದು ಟೈಮ್ ಇರಲಿಲ್ಲ, ಶೂಟಲ್ಲಿ ಬ್ಯುಸಿ ಇದ್ದೆ. ತುಂಬ ಬ್ಯುಸಿ ಇದ್ದೆ ಅಂದರೆ ಲೈಕ್ ಮಾರ್ನಿಂಗ್ ಹೋದರೆ ನೈಟ್ ಆಗುತ್ತೆ ಬರೋದು, ಇಲ್ಲ ಸಂಜೆ ಬಂದರೂ ಕೂಡ ನೆಕ್ಸ್ಟ್ ಡೇದು ವರ್ಕ್ ಇರುತ್ತೆ. ಹಾಗಾಗಿ ಬ್ಯುಸಿ ಇದ್ದೆ. ಶೂಟಿಂಗ್ ಇವಾಗ ಮುಗಿದಿದೆ. ಯಾವ ಶೂಟಿಂಗ್ ಅಂತ ನೋಡ್ಬೇಕಾ? ನನ್ನ ಅಕೌಂಟನ್ನು ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಸ್ವರ್ಣ ಸುನಂದ ಅಂತಿದೆ ನನ್ನ ಅಕೌಂಟ್, ಇನ್ಸ್ಟಾಗ್ರಾಮ್ ಅಕೌಂಟ್. ಇದನ್ನು ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ನಾನು ಈ ಮೂವಿ ಬಗ್ಗೆನೂ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೇನೆ ಕೂಡ. ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ, ಇವತ್ತೊಂದು ನಂದು ದೊಡ್ಡ ಡ್ರೀಮ್ ಅಂತಲೇ ಹೇಳ್ಬೋದು. ತುಂಬ ಆಸೆಯಲ್ಲಿದ್ದ ಡ್ರೀಮ್ ಅದು. ಒಂದು ಪ್ಲೇಸಿಗೆ ಹೋಗಬೇಕು ಅಂಥೇಳಿ, ತುಂಬ ನೆಮ್ಮದಿ ಸಿಗೋವಂಥ ಜಾಗ. ಸೊ ನಾನು ಅಲ್ಲಿಗೆ ಹೋಗಬೇಕು ಅಂತ ಇದ್ದೇನೆ. ಶೂಟಿಂಗ್ ಎಂಡ್ ಆಗಿದೆ. ಸೊ ನಾನು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಬೇಕು ಅಂತ ಇತ್ತು. ಹಾಗೆ ಹೋಗ್ತಾ ಇದ್ದೇನೆ. ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ. ಇವಾಗ ರೆಡಿ ಆಗಬೇಕು ನಾನು. ಡ್ರೆಸ್ ಹಾಕ್ಕೊಂಡಾಯ್ತು. ಇನ್ನು ಮೇಕಪ್ ನಾನು ಯಾವ ಥರ ಮಾಡ್ತೇನೆ ಅಂತ ನೋಡಿ. ಪಾಂಡ್ಸ್ ಅವ್ರದ್ದು ಮಾಯಿಶ್ಚರೈಸರ್ ಯಾವಾಗಲೂ ಯೂಸ್ ಮಾಡೋದು. ಖಾಲಿ ಆಗ್ತಾ ಬಂದಿದೆ, ಇದು ಖಾಲಿ ಆಗಿದೆ, ಚೂರುಂಟು. ಪಾಂಡ್ಸ್ ಅವ್ರದ್ದು ನನಗೆ ಖುಷಿ ಆಗ್ತದೆ. ಲೈಕ್ ಪಾಂಡ್ಸ್ ಅವ್ರದ್ದು ಮಾಯಿಶ್ಚರೈಸರಲ್ಲಿ 2 ಟೈಪ್ ಬರ್ತದೆ. ಒಂದು ಜೆಲ್, ಒಂದು ಕ್ರೀಮ್. ನಾನು ಕ್ರೀಮ್ನ ಯೂಸ್ ಮಾಡ್ತೇನೆ. ನನಗೆ ಜೆಲ್ ಅಷ್ಟು ಸೆಟ್ ಆಗೋದಿಲ್ಲ, ನನಗೆ ಗೊತ್ತಿಲ್ಲ ಅದರದ್ದು. ಮತ್ತು ನೋಡಿದವರು ಮತ್ತೆ ಹೇಳಬೇಡಿ, ಅಪ್ಲೈ ಮಾಡೋದು ಒಟ್ರಾಶಿ ಮಾಡ್ತೇನೆ, ಗೊತ್ತಿಲ್ಲ. ಹಾಗಂತೇಳಿ ಇದು ಪ್ರಮೋಷನ್ ವೀಡಿಯೋ ಅನ್ಕೋಬೇಡಿ. ಪ್ರಮೋಷನ್ ಅಲ್ವಾ ಎಂತ ಮಣ್ಣಸಲ್ಲ. ನಾನು ವೀಡಿಯೋ ಮಾಡುವಾಗ ಹೇಳ್ತಿದ್ದೇನೆ ಅಷ್ಟೇ. ಬಟ್ ಯಾರೆಲ್ಲ ನೋಡ್ತಾ ಇದ್ದೀರಿ, ಹುಡುಗಿರಾಗ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹುಡುಗರಾಗಿರ್ಬೋದು, ಗಂಡಸರಾಗಿರ್ಬೋದು, ಯಾರೇ ಕೂಡ ಇದನ್ನು ಯೂಸ್ ಮಾಡ್ಬೋದು. ಬೆಸ್ಟ್ ಉಂಟು ಪಾಂಡ್ಸ್ ಅವರದ್ದು. ಕ್ರೀಮ್ ಬೇಸ್ ಯೂಸ್ ಮಾಡ್ತೇನೆ ನಾನು. ಅದು ಮಾಯಿಶ್ಚರೈಸರ್ ಯೂಸ್ ಮಾಡಿ ನೋಡಿ, ತುಂಬ ಚೆಂದ ಉಂಟು ರಿಸಲ್ಟ್. ನನಗಂತೂ ತುಂಬ ಇಷ್ಟ. ಹಾಗೆ ನಾನು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ನಾನು ಸನ್ಸ್ಕ್ರೀನ್ ಹಾಕ್ಕೊತಿದ್ದೇನೆ. ಹಾಗೆ ನಾನು ಸನ್ಸ್ಕ್ರೀನ್ ಆದಮೇಲೆ ಬೇರೆ ಎಂತ ಹಾಕೋದಿಲ್ಲ ಮುಖಕ್ಕೆ. ಐಲೈನರ್ ಹಾಕ್ಕೊಂಡು ಬರ್ತೇನೆ ನಾನು. ಜಸ್ಟ್ ಐಲೈನರ್ ಹಾಕ್ಕೊಂಡು ಬರ್ತೇನೆ ನಾನು. ಓಕೆ, ಐಲೈನರ್ ಹಾಕ್ಕೊಂಡು ಬಂದೆ. ಹಾಗೆ ಅದರಲ್ಲೇ ಸ್ಟಿಕ್ಕರ್ ಇಟ್ಕೊಂಡು ಬಂದೆ. ಅಂದರೆ ಲೈಕ್ ಸ್ಟಿಕ್ಕರ್ ಖಾಲಿ ಆಗಿತ್ತು.
ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್. ಇದು ನನ್ನ ಫ್ರೆಂಡ್ ಶುಭ ಗಿಫ್ಟ್ ಮಾಡಿದ್ದು ನನಗೆ, ಶುಗರ್ ಅವ್ರದ್ದು. ತುಂಬ ಚೆಂದ ಉಂಟು, ನನಗಂತೂ ತುಂಬ ಇಷ್ಟ ಆಗಿರೋ ಲಿಪ್ಸ್ಟಿಕ್ ಇದು. ಈ ಫ್ರೇಗ್ರೆನ್ಸ್ಗೆ ಅರ್ಧ ನಾನು ಏನು ಹೇಳ್ತಾರೆ ಕಳೆದೋಗಿದ್ದೇನೆ, ಅಷ್ಟು ಚಂದ. ಬೇರೆಯವ್ರಿಗೆ ಇಷ್ಟ ಆಗ್ತದೆ ಇಲ್ವಾ ಗೊತ್ತಿಲ್ಲ, ನಂಗೆ ಇದ್ರದ್ದೊಂದು ಲೈಟ್ ಫ್ರೇಗ್ರೆನ್ಸ್ ಉಂಟು, ಅದು ತುಂಬ ಇಷ್ಟ ನನಗೆ. ಆ್ಯಂಡ್ ಇದು ಲೈಟ್ ಶೇಡ್, ತುಂಬ ಲೈಟ್ ಶೇಡ್, ತುಂಬ ಚೆಂದ ಉಂಟಿದು. ನಾನು ಡಾರ್ಕ್ ಶೇಡ್ ಬಂದು ಫಂಕ್ಷನ್ಗೆಲ್ಲ ಯೂಸ್ ಮಾಡ್ತೇನೆ, ಇದು ಬಂದು ಡೈಲಿ ಏನು ಯೂಸ್ ಮಾಡ್ತೇವೆ ಅದು ತುಂಬ ಲೈಟ್ ಶೇಡ್. ಹಾಗೆಯೇ ನಾನು ಲಿಪ್ಸ್ಟಿಕ್ ಯಾವುದನ್ನು ಯೂಸ್ ಮಾಡ್ತೇನೆ, ಲೈಟ್ ಶೇಡ್ ಇರ್ಬೋದು ಅಥವಾ ಫಂಕ್ಷನ್ಗೆ ಹೋಗುವಾಗ ಡಾರ್ಕ್ ಶೇಡ್ ಇರ್ಬೋದು, ಅದನ್ನು ನಾನು ಐ ಶ್ಯಾಡೋ ಆಗಿ ಕೂಡ ಯೂಸ್ ಮಾಡ್ತೇನೆ. ಲೈಟಾಗಿ ಸೇಮ್ ಲಿಪ್ಸ್ಟಿಕ್ನ ನಾನು ಐ ಶ್ಯಾಡೋಗಿ ಯೂಸ್ ಮಾಡ್ತೇನೆ, ಲೈಕ್ ಜಾಸ್ತಿ ಕಾಣಿಸಲ್ಲ, ಲೈಟಾಗಿ. ಇದೊಂದು ಡ್ರೆಸ್ ಮಾರೆ, ನಾನು ಎಂತ ಗೊತ್ತಾ, ಇದು ಎಂತಕ್ಕೆ ಗೊತ್ತಾ ಸರಿ ಮಾಡ್ತಾ ಇರೋದು, ನನ್ನ ಇದು ಅಜ್ಜಿದ್ದು ಸೀರೆ, ನಂದು ಅಜ್ಜಿದ್ದು ಸೀರೆಯಲ್ಲಿ ಹೊಲಿಸಿರೋದು. ಇದು ಹೊಲಿಸ್ಲಿಕ್ಕೆ ಕೊಟ್ಟಿದ್ದೇನೆ, ಅವರು ಜಾಸ್ತಿ ಡೀಪ್ ಹೊಲಿಸ್ಬಿಟ್ಟಿದ್ದಾರೆ, ನಂಗೆ ಜಾಸ್ತಿ ಡೀಪ್ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ. ನಾನು ಇವತ್ತೆಂತ ಮಾಡಿದೆ ಗೊತ್ತಾ, ಈ ಬೆನ್ನಲ್ಲಿ ಗೊಂಡೆ ಇದು ಮಾಡ್ತಾರಲ್ಲ ನಮ್ಮದು ಟ್ಯಾಗ್, ಸೊ ಅದರಲ್ಲಿ ಕುಚ್ಚು ಇದೆಯಲ್ಲ, ಇದು ಎಂತ ಹೇಳ್ತಾರೆ, ಅದೇ ಗೊಂಡೆ, ಅದರಲ್ಲಿ ತುದಿಯಲ್ಲಿ ಒಂದಿತ್ತು, ಅದನ್ನು ತೆಗೆದು ಇಲ್ಲಿ ಪಿನ್ ಮಾಡಿಕೊಂಡೆ. ನಾನು ಹೊರಗಡೆ ಹೋಗ್ಬೇಕಲ್ಲ ಅಂದರೆ ಹಾಕ್ಕೊಂಡಿದ್ದೇನೆ ಮೊದಲು ಫುಲ್ ಕವರ್ ಮಾಡಿಕೊಂಡು, ಇವತ್ತು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಅಂದರೆ ಜಸ್ಟ್ ಪಿನ್, ಸೇಫ್ಟಿ ಪಿನ್ ಇದೆಯಲ್ಲ ಅದನ್ನು ಪಿನ್ ಮಾಡಿದ್ದೇನೆ. ಅದೇ ನನಗೇನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿದೆ, ಬಟ್ ಚೆಂದ ಕಾಣಿಸ್ತುಂಟು. ಹೊರಗಡೆ ಸ್ಟಿಚ್ ಮಾಡಿಸ್ಕೊಂಡು, ಸ್ವಲ್ಪ ಅಗ್ಲಕ್ಕೆ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆಂದ ಕಾಣ್ತದೆ. ನಾನು ರೆಡಿ. ಮತ್ತೆಂತ, ಹಾಂ, ಹೇರ್ಗೆ ನಂದು ಹೇರ್ ಎಂತ ಗೊತ್ತಾ, ತುಂಬ ಚೆಂದ ಇತ್ತು, ಕರ್ಲಿ ಹೇರ್, ವೇವಿ ಹೇರ್ ಇತ್ತು. ಅದನ್ನ ನಾನು ಹುಚ್ಚಿದ ಥರ ಹೋಗಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಎಲ್ಲ ಹಾಳು ಮಾಡ್ಕೊಂಡಿದ್ದೇನೆ, ಎಲ್ಲ ಉದುರಿದೆ. ಕೂದಲಿಗೆ ರಬ್ಬರ್ ಬ್ಯಾಂಡ್ 2 ರೌಂಡ್ ಬರ್ತಿರಲಿಲ್ಲ, ಅಂದರೆ 2 ರೌಂಡ್ ಅಷ್ಟೇ ಬರ್ತಿದ್ದಿದ್ದು. ಅಂದರೆ ಅಷ್ಟು ದಪ್ಪ ಇತ್ತು, ತಿಕ್ಕಿತ್ತು ಹೇರ್. ನಾನು ಧರ್ಮಸ್ಥಳದಲ್ಲಿ ಫುಲ್ ಲಾಕ್ಡೌನಲ್ಲಿ ಫುಲ್ ಬೋರ್ಡ್ ಮಾಡಿಸಿದ್ದೆ, ಅದಾದಮೇಲೆ ಬಂದಿದ್ದ ಹೇರ್ ತುಂಬ ದಪ್ಪ ಇತ್ತು. ಬಟ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಹಾಳು ಮಾಡಿದೆ, ಕೈ ಜಾರ್ತಾ ಉಂಟು. ಸೀರಮ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ ನಾನು, ಅದಿಲ್ಲಾಂದರೆ ಡ್ರೈ ಆಗ್ತದೆ ಹೇರ್ ಮಸ್ತು. ನಾನು ನಾರ್ಮಲ್ ಆಗಿ ಸೀರಮ್ ಬಂದು ಇವರದ್ದು, ಯಾರದ್ದು ಗೊತ್ತಾ, ಯಾರದ್ದು ಅದು, ಇರಿ ಇನ್ನೊಂದು ದಿನ ಹೇಳ್ತೇನೆ, ನಂಗೆ ನೆನಪು ಹೋಗಿದೆ ಈಗ. ಮತ್ತೆ ಮೊಬೈಲ್ ತೆಗೆದ್ರೆ ನಂದು ವಿಡಿಯೋ ಅರ್ಧಕ್ಕೆ ಸ್ಟಾಪ್ ಆಗ್ತದೆ. ಯಾವತ್ತೂ ತಲೆ ಸ್ನಾನ ಮಾಡಿದಾಗ ಕೋಮ್ ಯೂಸ್ ಮಾಡಬೇಡಿ, ನಾನು ಸುಮ್ಮನೆ ಮೇಲ್ಗಡೆ ಮಾಡಿದೆ, ಯಾಕಂದರೆ ನಂದು ಗ್ರೋತ್ ಹೇರ್ ತುಂಬ ಉಂಟು, ಅದು ಗಲೀಜು ಕಾಣ್ತದೆ, ಅದಕ್ಕೆ ಜಸ್ಟ್ ಹಿಂಗೆ ಮಾಡ್ಕೊಂಡಿದ್ದು ನಾನು. ಕ್ಲಿಪ್ ಮಾಡ್ತಿದ್ದಾನೆ ಅಷ್ಟೇ, ಇಲ್ಲ ಬೇಡ, ಇದು ಯಾಕೋ ತುಂಬ ಮಂಡೆ ಮೊದಲೇ ಕೂಲು ಉದ್ರಿ ಎಂತ ಸಹ ಇಲ್ಲ, ಬೋಲ್ಡ್ ಕಾಣಿಸ್ತದೆ, ಹೀಗೆ ಇರಲಿ, ಆಮೇಲೆ ನಾನು ಕ್ಲಿಪ್ ಹಾಕ್ಕೊಳ್ತೇನೆ. ನೆಕ್ಸ್ಟ್ ನಾನು ಸ್ವಲ್ಪ ಚೆಂದಾಗಿ ರೆಡಿ ಆಗುವ ಅಂತ. ಜುಮ್ಕಿ, ನಂಗೆ ತುಂಬ ಇಷ್ಟ ಜುಮ್ಕಿ. ಅಲ್ಲ, ಹೆಣ್ಮಕ್ಳಿಗೆ ಎಲ್ರಿಗೂ ಇಷ್ಟ ಆಗ್ತದೆ, ಅದ್ರಲ್ಲಿ ಮತ್ತೆ ಹೇಳೋದಂತ ಇಲ್ಲ. ಅದೊಂದು ಎಷ್ಟು ಚಂದ ಲುಕ್ ಅಲ್ಲ, ಒಂದು ಹೆಣ್ಮಕ್ಳು ಕಾಜಲ್ ಹಾಕಿ, ಜುಮ್ಕಿ ಹಾಕಿ, ಸ್ಟಿಕ್ಕರ್ ಹಾಕಿ, ಅಲ್ಲ, ಎಂಥ ಮೇಕಪ್ ಬೇಡ, ಹಾಗೇನೆ ಚಂದ ಕಾಣ್ತದೆ ನೋಡಿ. ಅಂತೆ ಚಂದ ಆಯ್ತಲ್ಲ. ಮತ್ತೆಂತ, ಬ್ಯಾಂಗಲ್ಸ್, ವಾಚ್ ಹಾಕೊಳ್ತಿದ್ದಾನೆ, ಇದು ನನ್ನ ಭಾವ ಗಿಫ್ಟ್ ಮಾಡಿರೋ ವಾಚ್. ರೆಡಿ ನಾನು. ಹಾಗೆ ಒಂಚೂರು ಪರ್ಫ್ಯೂಮ್, ನಾನು ಯೂಸ್ ಮಾಡೋ ಪರ್ಫ್ಯೂಮ್ ಕೂಡ ಹಾಗೇನೆ ಲೈಟ್ ಫ್ರೇಗ್ರೆನ್ಸ್, ಅದು ಪರಿಮಳ ಬರುವಾಗಲೇ ಒಂದು ಅನಿಸ್ಬೇಕು.
ಅನಿಸ್ಬೇಕು. ಮತ್ತು ಗಬ್ಬು ಬಂದರೆ ಇದೇ ಇದ್ಯಾರು ಪರ್ಫ್ಯೂಮ್ ಹಾಕಿದ್ದು ಅಂತ ಅನಿಸ್ಬಾರ್ದಲ್ಲ. ಸೊ ನಾನು ರೆಡಿ ಇವಾಗ. ಹೇಗೆ ಕಾಣಿಸ್ತಿದ್ದಾನೆ? ವಿಡಿಯೋ ನೋಡಿದವರೆಲ್ಲ ಹಾಗೆ ಇರಬೇಡಿ ಪ್ಲೀಸ್, ಶೇರ್ ಮಾಡಿ, ಅಟ್ಲೀಸ್ಟ್ ಒಂದು ಕಮೆಂಟ್, ಹಾಗೆಯೇ ಒಂದು ಲೈಕ್ ಪ್ಲೀಸ್. ಇಫ್ ಇಷ್ಟ ಆದರೆ ಮಾತ್ರ. ಓಕೆ ಚಲೋ, ನಾನು ರೆಡಿ ಆದೆ. ಇದು ನನ್ನ ಔಟ್ಫಿಟ್ ಇವತ್ತಿದ್ದು. ಓಕೆ, ನಾನಿವಾಗ ಸ್ಟಾಪ್ ಮಾಡ್ತೇನೆ ವೀಡಿಯೋನ. ನಾನು ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೇನೆ. ಲೈಕ್ ನಂಗೆ ಅಷ್ಟು ಈ ಥರ ಫುಲ್ ಮಾತಾಡಿಕೊಂಡು ವೀಡಿಯೋ ಮಾಡ್ಲಿಕ್ಕೆ ಆಗದೆ ಇರ್ಬೋದೇನೋ ಮೇ ಬಿ, ಬಟ್ ವೀಡಿಯೋ ಮಾಡ್ತೇನೆ ನಾನು. ಓಕೆ, ತದಾ. ಹಾಂ, ಇಷ್ಟೊತ್ತು ಕಾದು ಕಾದು ಇವಾಗ ಅಣ್ಣ ಬಂದರು, ಕರ್ಕೊಂಡು ಹೋಗ್ತಾ ಇದ್ದಾರೆ. ದೀಪಕ್ ಅಣ್ಣ, ನಮ್ಮ ಪಡಂಬೂತ ಮೂವಿ ಸೆಟ್ಟಲ್ಲಿ ಪರಿಚಯ ಆಗಿರೋ ಅಣ್ಣ. ಇವಾಗ ಆನ್ ದಿ ವೇ ಹೋಗ್ತಾ ಇದ್ದೇವೆ ನಾವು. ತೋರಿಸ್ತೇನೆ. ಹಾಯ್ ಅಣ್ಣ. ತಿಂಡಿ ಅಂಡೆ ಏನ ಅವ್ವ? ತಿಂಡಿ ಆಯ್ತಾ? ಎಂತ ತಿಂಡಿ? ಹೌದಾ, ಬ್ಲಾಸ್ಟ್ ಆದರೆ ಕಷ್ಟ ಅಲ್ಲ. ಹೌದು ಮಾರೆ. ಪ್ರತಿಯೊಬ್ಬರಿಗೂ ಹೇಳೋದು, ಈ ಪೆಟ್ರೋಲ್ ಬಂಕಿಗೆ ಹೋದಾಗ ಮೊಬೈಲಲ್ಲಿ ಮಾತಾಡೋದು, ವಿಡಿಯೋ ನೋಡೋದು, ಮೊಬೈಲ್ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ ಆಯಿತಾ. ಎಂತ ಗೊತ್ತುಂಟಾ, ಮೊನ್ನೆ ಹಾಗೆ ಒಂದು ಮಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅದು ಫುಲ್ ಸ್ಟೋರಿ ಗೊತ್ತಿಲ್ಲ, ಬಟ್ ಏನೋ ಮೊಬೈಲ್ ಸಮಥಿಂಗ್ ಏನೋ ಯೂಸ್ ಮಾಡಿನೇ ಹಾಗಾಗಿದ್ದು. ಅದಕ್ಕೆ ನಾನು ಯಾವ ಪೆಟ್ರೋಲ್ ಬಂಕಿಗೆ ಹೋದರೂ ಗಾಡಿಯಲ್ಲಿ ಇದ್ದರೆ ನಾನು ಮೊಬೈಲ್ ಮುಟ್ಟೋದೇ ಇಲ್ಲ, ಮೊಬೈಲ್ ಸೈಡ್ ಇಟ್ಬಿಡ್ತೇನೆ. ಇವಾಗಲೂ ಅದಕ್ಕೆ ಸೈಡ್ ಇಟ್ಟೆ. ಆಯಿತು, ಇವಾಗ ನಾವಿಲ್ಲಿ ರೀಚ್ ಆದ್ವಿ. ಇವಾಗ ನಂಗೆ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ವಿಡಿಯೋ ಮಾಡ್ಲಿಕ್ಕೆ ಆದರೆ ಮಾಡ್ತೇನೆ, ಮೇ ಬಿ ಮಾಡೋದಿಲ್ಲ ಅಂದ್ಕೊಳ್ತೇನೆ. ಜಸ್ಟ್ ವಿಡಿಯೋ ಮಾತ್ರ ಮಾಡ್ತೇನೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ ಆಯಿತಾ. ಸಾರಿ, ನಾನು ಹೋಗಿ ರಿಟರ್ನ್ ಬಂದೆ. ನಂಗೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಎಲ್ಲಿಗೆ ಹೋಗಿದ್ದು ಗೊತ್ತಾ? ಕೊರಗಜ್ಜಂದು ಆದಿ ಸ್ಥಳ. ನಾನಲ್ಲಿ ಜಸ್ಟ್ ಹೊರಗಡೆ ವಿಡಿಯೋ ಮಾಡಿದೆ, ಅಷ್ಟರಲ್ಲಿ ಸೆಕ್ಯೂರಿಟಿ ವಿಸಿಲ್ ಆಗಿಬಿಟ್ರು ವಿಡಿಯೋ ಮಾಡುವಾಗಿಲ್ಲ ಅಂತ. ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿದೆ. ತುಂಬ ಖುಷಿ ಆಯಿತು, ಸೀರಿಯಸ್ಲಿ ತುಂಬ ಆಸೆಯಲ್ಲಿ ಇದ್ದೆ ಎಷ್ಟೊಂದು ದಿನದಿಂದ. ತುಂಬ ಖುಷಿ ಆಯಿತು, ನೆಮ್ಮದಿ ಅನ್ನಿಸ್ತು. ಅಲ್ಲಿಗೆ ಹೋಗಿ ಬಂದಾಗ ತುಂಬ ನೆಮ್ಮದಿ ಫೀಲ್ ಆಗ್ತದೆ. ಮತ್ತೆಂತ ಗೊತ್ತುಂಟಾ, ನಂಗೆ ಗೊತ್ತಿಲ್ಲ, ಅಣ್ಣ ಏನೋ ಕೇಳಿದ್ರಂತೆ ಮನ್ಸಾರೆ. ಅವ್ರ ಕೈಯಲ್ಲಿ ಒಳಗಡೆ ಹೋಗುವಾಗ ಬರೇ ಇರಲಿಲ್ಲ, ಹೊರಗಡೆ ಬರುವಾಗ ಸಡನ್ಲಿ ಕೈ ಮುಗ್ದು ಹೊರಗಡೆ ಬರುವಾಗ ಕೈಯಲ್ಲಿ ಆಟೋಮೆಟಿಕ್ ಬರೇ ಥರ ಬಿದ್ದಿದೆ. ಅಣ್ಣ ತೋಚ್ಪಲ್ಲ, ನಾವು ವಿಡಿಯೋಗೆ ತೋರ್ತದ ಇಲ್ಲ ಗೊತ್ತಿಲ್ಲ. ಇಲ್ಲಿ ಉಂಟು, ಇಷ್ಟು 2 ಬೆತ್ತದ ಹಾಗೆ ಅಚ್ಚು ಬಿದ್ದಿದೆ ಆಯಿತಾ. ಆಮೇಲೆ ನಾನು ಅಂದ್ಕೊಳ್ತಾ ಇದ್ದೆ, ನಂಗೆ ಹೂ ಅಂದರೆ ತುಂಬ ಇಷ್ಟ ಅಲ್ಲಿ, ಬಟ್ ಹೂ ಕೊಡಲಿಕ್ಕೆ ಯಾರು ಸಹ ಇಲ್ಲ ಆಯಿತಾ. ನಾನು ಅಂದ್ಕೊಳ್ತಾ ಇದ್ದೆ, ಅಯ್ಯೋ ಅಜ್ಜನ ಪ್ರಸಾದ ಸಿಗಲಿಲ್ಲಲ್ಲ. ಅಣ್ಣ ಹೇಳಿದ್ರೆ ಅಲ್ಲಿ ಕೆಳಗಡೆ ಚಕ್ಕುಲಿ ತಗೋ ಅಂತೇಳಿ ಚಕ್ಕುಲಿ ತೊಗೊಂಡೆ ನಾನು. ಆದರೆ ಹೂ ಸಿಗಲಿಲ್ಲಲ್ಲ ಅಂತ ಅಂದ್ಕೊತಿದ್ದೆ ನಾನು. ನಿಮ್ಗೆ ಗೊತ್ತಾ, ನಾನು ನನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಕೇಳಿಕೊಂಡು ಹಿಂಗೆ ಹಿಂಗೆ ನೆಲಕ್ಕೆ ನಮಸ್ಕಾರ ಮಾಡ್ಲಿಕ್ಕೆ ಹಿಂಗೆ ಬಗ್ಗಿದೆ ಅಲ್ಲ. ಆಮೇಲೆ ಬಂದಾದ್ಮೇಲೆ ನನ್ನ ಮಿರರ್ ಅಲ್ಲಿ ನಿಜವಾಗ್ಲೂ ಇರಲಿಲ್ಲ, ಏನೂ ಇರಲಿಲ್ಲ, ಕ್ಲೀನ್ ಇತ್ತು. ನಾನು ಬಂದು ಕಾರ್ ಹತ್ತುವಾಗ ಮತ್ತೆ ಮಿರರಲ್ಲಿ ನೋಡ್ತೇನೆ, ಇಲ್ಲಿ ಹೂವು ಇಲ್ಲಿ ತಲೆಗೆ ಹಿಡ್ಕೊಂಡೆ. ಇಲ್ಲುಂಟು ಒಂದೇ ಒಂದು ಹೆಸಳು ಇಲ್ಲಿತ್ತು. ತುಂಬ ಖುಷಿ ಆಯ್ತು ನನಗೆ. ಅಣ್ಣ ಥ್ಯಾಂಕ್ಸ್ ಅವೇ, ಮಸ್ತ್ ಖುಷಿ ಅಣ್ಣವೇ. ತುಂಬ ಖುಷಿ ಆಯ್ತು ನನಗೆ. ಅದು ಹೇಳಲಿಕ್ಕಾಗೋದಿಲ್ಲ, ಎಕ್ಸ್ಪ್ಲೈನ್ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಯಿತು. ಓಕೆ, ನಾನು ಇವಾಗ ವೀಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ನಾನು ನೆಕ್ಸ್ಟ್ ಗೊತ್ತಿಲ್ಲ ಯಾವತ್ತು ವೀಡಿಯೋ ಮಾಡ್ತೇನೆ ಅಂತ. ಟೈಮ್ ಸಿಕ್ಕಿದೆ, ನನ್ನ ಫ್ರೆಂಡಿದ್ದು ಮದುವೆ ಉಂಟು, ಆವಾಗ ವೀಡಿಯೋ ಮಾಡ್ತೇನೆ, ಆವಾಗ ವೀಡಿಯೋ ಮಾಡಿ ಹಾಕ್ತೇನೆ, ನಾನು ಅಪ್ಲೋಡ್ ಮಾಡ್ತೇನೆ. ನನ್ನ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ದು ಮದುವೆ. ಇವತ್ತು ಮಂಗಳೂರಿಂದ ಹೊರಟು ಉಡುಪಿಗೆ ಹೋದರೆ ನಾಳೆ ಅವಳ ಮನೆಗೆ ಹೋಗ್ತೇನೆ. ನಾಡಿದ್ದು 18ಗೆ ಮದುವೆ ಇರೋದು, 16ಗೆ ಮೆಹಂದಿ ಇರೋದು. ಅಲ್ಲಿಗೆ ಹೋಗ್ತೇನೆ ನಾನು. ಓಕೆ, ಬಾಯ್ ಅಣ್ಣ. ಬಾಯ್ ಬನ್ನಿ ಅಣ್ಣ. ಬಾಯ್.
ಓಕೆ, ಡ್ರೈವಿಂಗಲ್ಲಿರುವಾಗ ಹಾಗೆಲ್ಲ ಮಾಡಬಾರ್ದು, ಸಾರಿ. ಇನ್ನೊಂದು, ನಾನು ಸೀಟ್ ಬೆಲ್ಟ್ ಯಾಕೆ ಹಾಕಲಿಲ್ಲ ಅಂತ, ನಮ್ಗೆ ಇಲ್ಲಿ ಹತ್ತಿರ, ತುಂಬ ಹತ್ತಿರ, ನಮ್ಮದು ಆಫೀಸಿಗೂ ಅಜ್ಜನ ದೇವಸ್ಥಾನಕ್ಕೂ ತುಂಬ ಹತ್ತಿರ, ಅದಕ್ಕೆ ನಾನು ಹಾಗೆ ಕುತ್ಕೊಂಡ್ಬಿಟ್ಟೆ. ಮತ್ತೆ ಅದನ್ನು ಸಹ ಹೇಳಬೇಡಿ. ಓಕೆ, ಬಾಯ್.